ಕೈಯಲ್ಲಿ ಮಗು ಹಿಡಿದಂಥ ಕುಂತಿಗೆ ಭಯ ಕಾಡುತ್ತದೆ. ಅವಿವೇಕದಿಂದ ಉಚ್ಚರಿಸಿದ ಮಂತ್ರ ಆದರೂ ಕೂಡ ಅದನೀಗ ಮಗುವಾಯಿತು ಅಂತ ಹೇಳಿದ್ರೆ ಕನ್ಯಾವಸ್ಥೆಯಲ್ಲಿರುವವಳು ಮನೆಗೆ ಹೋಗಿ ಏನು ಹೇಳಬೇಕು ಅಂತ ಗೊತ್ತಾಗದೇ ಇರೋದ್ರಿಂದ ತುಂಬ ಯೋಚನೆ ಮಾಡಿ ಒಂದು ಪೆಟ್ಟಿಗೆಯಲ್ಲಿ ಆ ಮಗುವನ್ನಿರಿಸಿ ಆ ಮಗುವಿನ ಸುತ್ತ ಒಂದಷ್ಟು ಮೌಲ್ಯಯುತವಾದ ಆಭರಣಗಳನ್ನಿರಿಸಿ ಆ ಮಗುವನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡ್ತಾಳೆ. ಹುಟ್ಟುವ ಮಗುವಿಗೆ ವಿಶೇಷವಾಗಿ ಕುಂಡಲಗಳು ಮತ್ತು ಎದೆಯ ಕವಚ ಸಹಜವಾಗಿ ಇರುತ್ತದೆ. ಇದು ವಿಶೇಷವಾದ ಹುಟ್ಟುವಾಗಲೇ ಕರ್ಣಕುಂಡಲಗಳ ಸಹಿತವಾಗಿ ಹಾಗೂ ಎದೆಯ ಕವಚ ಸಹಿತವಾಗಿ ಹುಟ್ಟಿರ್ತಾನೆ. ಆ ಮಗುವನ್ನು ಆಭರಣಗಳ ಪೆಟ್ಟಿಗೆಯನ್ನಿಟ್ಟು ತೇಲಿ ಬಿಡ್ತಾಳೆ ಗಂಗಾ ನದಿಯಲ್ಲಿ. ಈ ಮಗುವನ್ನು ಮುಳುಗಿಸಬೇಡ, ಈ ಮಗುವಿನ ಬದುಕು ಕೊನೆಯವರೆಗೂ ಸುಖವಾಗಿರಲಿ ಅಂತೇಳಿ ಹರಸಿ ಕಳುಹಿಸಿಕೊಡ್ತಾಳೆ. ಈ ಕಡೆಯಲ್ಲಿ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರನಿಗೆ ಸೂತನಾಗಿರುವ ಅಧಿರಥ ಅನ್ನೋ ಶಬ್ದಕ್ಕೆ ಅರ್ಥವೇ ಅದು ರಥವನ್ನು ನಡೆಸುವುದಕ್ಕೆ ಅಧಿಕಾರ ಇದ್ದವನು ಅತಿರಥ. ಆದ್ದರಿಂದ ಸೂರ್ಯ ಧೃತರಾಷ್ಟ್ರನಿಗೆ ಅತ್ಯಂತ ಆಪ್ತನೂ ಹೌದು, ಸೂತನೂ ಹೌದು. ಅವನು ಸಹಜವಾಗಿ ಈ ಗಂಗಾ ನದಿಯ ಸಮೀಪಕ್ಕೆ ಬಂದಾಗ ಪೆಟ್ಟಿಗೆ ಸಿಗ್ತದೆ. ತೆಗೆದು ನೋಡುವಾಗ ಒಂದು ಗಂಡು ಮಗು, ಜೊತೆಯಲ್ಲಿ ಆಭರಣ. ಆ ಆಭರಣಗಳ ಸಹಿತವಾಗಿ ಮಗು ಇರುವುದರಿಂದ ಆ ಮಗುವಿಗೆ ವಸುಶೇಣ ಅಂತ ನಾಮಕರಣವನ್ನು ಮಾಡುತ್ತಾರೆ. ಆ ಮಗುವಿಗೆ ಮೊದಲಾಗಿ ಹೆಸರಿಡುವುದು ವಸುಶೇಣ ಅಂತ. ಆ ಮಗುವಿನ ಕುಂಡಲಗಳಿರುವುದರಿಂದ ಕಿವಿಯಲ್ಲಿ ಆ ಮಗುವನ್ನು ಕರ್ಣ ಅಂತ ಉಳಿದವರು ಕರೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಅವನಿಗೆ ಕರ್ಣ ಅನ್ನುವಂಥ ಹೆಸರು ತುಂಬ ಪ್ರಖ್ಯಾತವಾದರೂ ಕೂಡ ಅವನಿಗೆ ಇರಿಸಿದ ಹೆಸರು ವಸುಶೇಣ ಅಂತ. ಆಭರಣ ಐಶ್ವರ್ಯಗಳ ಸಹಿತವಾಗಿ ಸಿಕ್ಕಿದಂತಹ ಮಗು ಅನ್ನುವ ಕಾರಣಕ್ಕಾಗಿ ಅವನಿಗೆ ವಸುಶೇಣ ಅಂತ ನಾಮಕರಣ ಮಾಡ್ತಾರೆ. ಅಲ್ಲಿಂದ ಅವನು ಬೆಳೀತಾ ಇರುವ ಮಗು ಅಲ್ಲಿ ದ್ರೋಣಾಚಾರ್ಯರ ಗುರುಕುಲ ಇದೆ. ಪಾಂಡವರಿಗೂ ಕೌರವರಿಗೂ ವಿದ್ಯಾಭ್ಯಾಸ ಕಲಿಸುವುದಕ್ಕೆ ಇವನು ಹೋಗಿ ಪ್ರಾಥಮಿಕ ಅಭ್ಯಾಸವನ್ನು ಮಾಡ್ತಾನೆ ದ್ರೋಣರು. ಒಂದು ಹಂತದ ಪ್ರಾಥಮಿಕ ಅಭ್ಯಾಸ ಆದ ಮೇಲೆ ಶಸ್ತ್ರಾಭ್ಯಾಸ ತನಗೆ ಹೇಳಿಕೊಡಬೇಕು ಅನ್ನುವಾಗ ದ್ರೋಣಾಚಾರ್ಯರು ಏಕಲವ್ಯನಿಗೆ ಹೇಳಿದಾಗೆ ಇವನಿಗೆ ಹೇಳ್ತಾರೆ, ಸೂತನಾದ್ದರಿಂದ ನಿನಗಿದರ ಅಧಿಕಾರ ಇಲ್ಲ, ಕ್ಷತ್ರಿಯರು ಕಲಿಯಬೇಕಾದ ವಿದ್ಯೆ ಇದು, ಜೊತೆಗೆ ಇದು ಅರಸು ಮಕ್ಕಳಿಗೆ ಬೇಕಾದಂಥ ಗುರುಕುಲ, ಯಾರು ಬೇಕಾದರೂ ಒಂದು ಸಾರ್ವಜನಿಕರು ಕಲಿಯುವಂಥ ಒಂದು ಗುರುಕುಲ ಅಲ್ಲ, ಅರಮನೆಯವರು ಅರಸು ಮಕ್ಕಳಿಗಾಗಿ ಮಾಡಿದ್ದು, ಆದ್ದರಿಂದ ನೀನು ಅರಸು ಮಕ್ಕಳಲ್ಲದೆ ಇರುವುದರಿಂದ ನೀನು ಕಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ. ಕರ್ಣನ ಜೀವನ ನಮಗಲ್ಲಿ ಅರ್ಥ ಆಗ್ತದೆ. ಕರ್ಣನ ಬದುಕು ಇಡೀ ಬದುಕಿರುವುದು ಮಹತ್ವಾಕಾಂಕ್ಷೆಯಲ್ಲಿ. ಅವನು ಅತಿಯಾದ ಸಾಧಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆ ಕೊನೆಯ ಘಟ್ಟದವರೆಗೆ, ಅವನು ಸಾಯುವ ಅತ್ಯಂತಿಕ ಯುದ್ಧದವರೆಗೂ ನಮಗೆ ಕಾಣ್ತಾ ಹೋಗ್ತದೆ. ಕರ್ಣನ ವ್ಯಕ್ತಿತ್ವವನ್ನು, ವ್ಯಕ್ತಿ ಚಿತ್ರವನ್ನು ಗಮನಿಸಿದರೆ ಒಂದು ಕೆಲವಷ್ಟು ಅಂಶಗಳು ಕಾಣ್ತದೆ. ಅದರಲ್ಲಿ ಪ್ರಧಾನವಾದದ್ದು ಮಹತ್ವಾಕಾಂಕ್ಷೆ, ಎರಡನೆಯದ್ದು ಆತ್ಮ ಪ್ರಶಂಸೆ. ಅವನ ಬಗ್ಗೆ ಅವನಿಗೆ ತುಂಬ ಆತ್ಮಾಭಿಮಾನ ಇದೆ. ಅದು ತುಂಬ ಸಂದರ್ಭಗಳಲ್ಲಿ ದುರಭಿಮಾನ ಅಂತ ಕಾಣಿಸುವಷ್ಟು ಆತ್ಮಾಭಿಮಾನ ಅವನಿಗೆ. ಆಮೇಲೆ ಹಿಂದೆ ಮುಂದೆ ಯೋಚಿಸದೆ ದಾನ ಕೊಡುವಂತಹ ಬುದ್ಧಿ, ಹಿಂದೆ ಮುಂದೆ ಯೋಚಿಸದೆ ಮಾತು ಕೊಡುವ ಬುದ್ಧಿ, ತನ್ನ ಪ್ರಿಯ ಮಿತ್ರರಿಗೆ, ತನಗೆ ಬೇಕಾದವರಿಗೆ ಪ್ರಿಯ ಆಗುವುದಕ್ಕಾಗಿ ಇನ್ನೊಬ್ಬರನ್ನು ಯಾವ ರೀತಿಯಲ್ಲಿ ಬೇಕಾದರೂ ಹಳಿಯುವ, ಅವರ ಬದುಕನ್ನು ಹಾಳು ಮಾಡುವಂಥ ಬುದ್ಧಿ, ಅಕಾರಣವಾಗಿ ಇನ್ನೊಬ್ಬರೊಂದಿಗೆ ದ್ವೇಷ, ಅಸೂಯೆ, ಮತ್ಸರವನ್ನು ತೋರಿಸುವ ಬುದ್ಧಿ, ಇದೆಲ್ಲ ಕರ್ಣನಿಗೆ ವ್ಯಕ್ತಿತ್ವದಲ್ಲಿ ಇರುವಂಥದ್ದು. ಅದರ ಒಂದು ಅಂಶವಾಗಿ ಮಹತ್ವಾಕಾಂಕ್ಷೆ ನಮಗೆ ಕಾಣುತ್ತದೆ. ದ್ರೋಣರು ಹೇಳಿಕೊಡದಿದ್ರೇನು, ದ್ರೋಣರಿಗೆ ಕಲಿಸಿದವರ ಹತ್ರ ನಾನು ಕಲಿತೇನೇನೋ ಹಠವನ್ನು ಹಿಡ್ಕೊಂಡು ಹೊರಡ್ತಾನೆ ಅವನು. ದ್ರೋಣರಿಗೆ ಅಕ್ಷರಾಭ್ಯಾಸ ಮಾಡಿಸಿದವರು ಪರಶುರಾಮರು. ಆದ್ದರಿಂದ ಪರಶುರಾಮರಲ್ಲಿಯೇ ಶಸ್ತ್ರವಿದ್ಯೆಯನ್ನು ನಾನು ಕಲಿತೇನೆ, ದ್ರೋಣರಿಗಿಂತ ಹೆಚ್ಚು ಕಲಿತೇನೆ ಅಂತ. ಮಹಾಭಾರತದಲ್ಲಿ ಒಂದು ಅವನ ಇದು ಬಂದಾಗ ಒಂದು ಪಾಠಾಂತರ ಬರ್ತದೆ. ಅದರಲ್ಲಿ ಕರ್ಣ ಸ್ವಗತದಲ್ಲಿ ಏನು ಹೇಳ್ಕೊಳ್ತಾನೆ ಅಂದರೆ, ವಿದ್ಯೆ ಒಬ್ಬರಿಂದ ಕಲಿತಾ ಸ್ವಲ್ಪ ಫಿಲ್ಟರ್ ಆಗ್ತಾ ಬರ್ತದೆ. ಇವರಿಂದ ಪೂರ್ಣ ಕಲಿತದನ್ನು ಇನ್ನೊಬ್ಬರು ಅಷ್ಟು ಕಲಿಸ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಮರೀತಾರೆ. ಹಾಗಾಗಿ ದ್ರೋಣರಲ್ಲಿ ಪರಶುರಾಮರು ಕಲಿತು ಅಷ್ಟನ್ನೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಶುರಾಮರಲ್ಲಿ ಕಲಿತರೆ ದ್ರೋಣರಿಗಿಂತ ಹೆಚ್ಚು ಕಲೀಲಿಕ್ಕೆ ಆಗ್ತದೆ ಅನ್ನೋ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಪರಶುರಾಮರಲ್ಲಿ ಹೋಗ್ತಾನೆ. ಅಲ್ಲೊಂದು ಸಣ್ಣ ಪ್ರಮಾದವೂ ನಡೆಯುತ್ತದೆ. ಅದನ್ನು ವಿಧಿಚಿತ್ತ ಅಂತ ಹೇಳಬೇಕೋ ಅಥವಾ ಅವನ ಬದುಕಿನ ದುರಂತ ಅಂತ ಹೇಳಬೇಕೋ ಗೊತ್ತಿಲ್ಲ. ಬ್ರಾಹ್ಮಣನಂತೆ ಕಾಣುವವನಾಗಿ ಹೋಗ್ತಾನೆ. ಆಗ ಪರಶುರಾಮರು ಪ್ರಶ್ನೆ ಮಾಡ್ತಾರೆ, ನೀನು ಕ್ಷತ್ರಿಯನು ಅಂತ. ಇವನು ಮಾತಾಡುವುದಿಲ್ಲ. ಹಾಗಾದ್ರೆ ನೀನು ಬ್ರಾಹ್ಮಣನಿರಬೇಕು ಅಂತ ಪರಶುರಾಮರೇ ಹೇಳ್ತಾರೆ. ಸುಮ್ಮನೆ ಇರ್ತಾನೆ. ಆವಾಗ ಅವರು ಇವನು ಬ್ರಾಹ್ಮಣ ಅಂತ ಹೇಳಿ ಅಂದುಕೊಂಡು ವಿದ್ಯಾಭ್ಯಾಸವನ್ನು ಮಾಡಿಸ್ತಾನೆ. ಅಲ್ಲವನ ಬದುಕಿನ ಒಂದು ಸಮಗ್ರವಾದ ವಿದ್ಯೆಯನ್ನು ಕಲಿಯುತ್ತಾನೆ. ನಾವು ಮಹಾರಥಿ ಆಗುವ ಯೋಗ್ಯತೆಯನ್ನು ಪರಶುರಾಮನಿಂದ ಪಡೆದುಕೊಳ್ತಾನೆ.